ಬೆಂಗಳೂರಿನಲ್ಲಿ ಆಪರೇಷನ್ ಬಿಡಾಡಿ ವಾಹನಗಳ ಟೋಯಿಂಗ್ ಆರಂಭ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. ಸುಮಾರು 1500ಕ್ಕೂ ಹೆಚ್ಚು ವಾಹನಗಳಿಗೆ ನೋಟಿಸ್ ಅನ್ನು ಅಂಟಿಸಲಾಗಿದೆ. ಈಗ ನೋಟಿಸ್ ಅಂಟಿಸುವ ಕಾರ್ಯ ಬಹುತೇಕ ಪೂರ್ಣಗೊಂಡಂತ ಹಿನ್ನೆಲೆಯಲ್ಲಿ ಯಾರೆಲ್ಲ ನೋಟಿಸ್ಗೆ ಉತ್ತರವನ್ನು ಕೊಟ್ಟಿರಲಿಲ್ಲೋ ಆ ವಾಹನದ ಮಾಲೀಕರಿಗೆ ಈಗ ಶಾಕ್ ಎದುರಾಗಿದೆ. ನೋಟಿಸ್ ಅನ್ನು ಕೊಟ್ಟರು ಮಾಲೀಕರು ಡೋಂಟ್ ಕೇರ್ ಮನೋಭಾವವನ್ನು ಅನುಸರಿಸಿದ್ರು. ಪ್ರಾಪರ್ಟಿ ಅಲ್ಲ, ಅದು ಪಬ್ಲಿಕ್ ಪ್ರಾಪರ್ಟಿ, ಸಾರ್ವಜನಿಕರ ಜಾಗ. ಅದನ್ನು ಒತ್ತುವರಿ ಮಾಡಿ ಪಾದಾಚಾರಿಗಳಿಗೆ ವಾಹನ ಸಂಚಾರಕ್ಕೆ ತೊಂದರೆ ಮಾಡೋದನ್ನು ಬಿಡಿ. ಯಾರ್ಯಾರು ವಾಹನ ಮಾಲೀಕರಿದ್ದೀರಾ ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಈ ರೀತಿ ಸಾರ್ವಜನಿಕ ಜಾಗವನ್ನು ಅತಿಕ್ರಮಣ ಮಾಡಬಾರದು. ಇವತ್ತು ಒಂದಿನಕ್ಕೆ 2 ದಿನಕ್ಕೆ ನಿಲ್ಲಿಸಿದ್ರೆ ನಮ್ಮದೇನು ತಕರಾರಿಲ್ಲ. ನಿಮ್ಮ ಮನೆ ಹತ್ರ ರಾತ್ರಿ ನಿಲ್ಲಿಸಿದ್ರು ಅದ್ರ ಬಗ್ಗೆನೂ ನಾನು ಮಾತಾಡ್ತಾ ಇಲ್ಲ. ಆದರೆ ವಾರಗಟ್ಟಲೆ ಮೂವೇ ಮಾಡದೆ ಪಾದಾಚಾರಿ ಮಾರ್ಗ ಅತಿಕ್ರಮಣ ಮಾಡಿ, ರಸ್ತೆ ಅತಿಕ್ರಮಣ ಮಾಡಿ ನಿಲ್ಲಿಸಿದ್ರೆ ಅವುಗಳನ್ನು ನಾವು ಕಾರ್ಯಾಚರಣೆ ಮಾಡಿ ತೆಗಿಬೇಕಾಗತ್ತೆ. ಇಲ್ಲಿವರೆಗೂ ನಮಗೆ ಟ್ರಾಫಿಕ್ ಪೊಲೀಸ್ನವರು 2751 ವಾಹನಗಳು ಈ ರೀತಿ ಅನಾಥವಾಗಿ ಬೀಡಾಡಿ ವಾಹನಗಳು ಇದ್ದಾವೆ ಅಂತ ಟ್ರಾಫಿಕ್ ಪೊಲೀಸ್ನವರು ಗುರುತಿಸಿದ್ದಾರೆ. 2751. ಅದಲ್ಲದೆ ನಾವು ಸಾರ್ವಜನಿಕರಿಗೂ ಮನವಿ ಮಾಡಿದ್ವಿ. ಟ್ರಾಫಿಕ್ ಪೊಲೀಸ್ ಅವ್ರದ್ದು ಅಸ್ತ್ರಮ್ ಅಂತ ಒಂದು ಆ್ಯಪ್ ಇದೆ. ಆ್ಯಪ್ ಮುಖಾಂತರ ಎಲ್ಲಾದರೂ ಅನಾಥ ವಾಹನ ಬೀಡಾಡಿ ವಾಹನ ಇದ್ದರೆ ಅದನ್ನು ನಮಗೆ ರಿಪೋರ್ಟ್ ಮಾಡೋದಕ್ಕೆ ಒಂದು ಆಪ್ಷನ್ ಕೊಟ್ಟಿದ್ವಿ. ಅದರ ಮುಖಾಂತರ 1498 ಈ ರೀತಿ ಅನಾಥ ವಾಹನಗಳಿದ್ದಾವೆ ಅಂತ ಸಾರ್ವಜನಿಕರು ನಮಗೆ ರಿಪೋರ್ಟ್ ಮಾಡಿದ್ದಾರೆ ಅಸ್ತ್ರಮ್ ಆ್ಯಪ್ ಮುಖಾಂತರ. ಎರಡೂ ಸೇರಿಸಿದರೆ ಒಟ್ಟಾರೆ ಇಲ್ಲಿಯವರೆಗೆ ಕಳೆದ ಒಂದು 15 ದಿನಗಳಿಂದ ನಾವು ಇದನ್ನು ಗಮನ ಇಟ್ಟು ಮಾಡ್ತಾ ಇದ್ದೇವೆ. 4249 ಬೀಡಾಡಿ ವಾಹನಗಳು ಇದ್ದಾವೆ ಅಂತ ನಾವು ಗುರುತಿಸಿದ್ದೇವೆ. ಇಷ್ಟೇ ಅಲ್ಲ, ಇನ್ನೂ ಹೆಚ್ಚಿಗೆ ಇರಬಹುದು. ಇವತ್ತು ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಅಸ್ತ್ರಮ್ ಟ್ರಾಫಿಕ್ ಪೊಲೀಸ್ನ ಅಸ್ತ್ರಮ್ ಆ್ಯಪನ್ನು ಮುಖಾಂತರ ತಾವು ಇಂಥ ಅನಾಥ ವಾಹನಗಳನ್ನು ರಿಪೋರ್ಟ್ ಮಾಡಿದರೆ ಅಲ್ಲೂ ಕೂಡ ನಮ್ಮ ಅಧಿಕಾರಿಗಳು ಇನ್ಸ್ಪೆಕ್ಷನ್ ಮಾಡ್ತಾರೆ. ಅದು ಅನಾಥ ವಾಹನ ಅಂತ ಕಂಡು ಬಂದರೆ ಅದಕ್ಕೂ ನೋಟಿಸ್ ಅಂಟಿಸ್ತೀವಿ. ಮುಂದಿನ ದಿನ ಅವುಗಳನ್ನು ತೆರವು ಮಾಡ್ತೇವೆ. ನಾನು ಇದರ ಮುಖಾಂತರ ಸಾರ್ವಜನಿಕರಲ್ಲಿ ಮನವಿ ಮಾಡ್ತಾ ಇದ್ದೇನೆ, ಸಾರ್ವಜನಿಕರ ಸ್ವತ್ತು ರಸ್ತೆ ಮತ್ತು ಫುಟ್ಪಾತ್ ಇದನ್ನು ಗೌರವಿಸೋದನ್ನು ನಾವೆಲ್ಲರೂ ಕೂಡ ಮೈಗೂಡಿಸ್ಕೋಬೇಕು. ಆ ಸಾರ್ವಜನಿಕರ ಆಸ್ತಿಗಳನ್ನು ಅತಿಕ್ರಮಣ ಮಾಡಿದರೆ ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ಲ. ಇವೆಲ್ಲ ಟ್ರಾಫಿಕ್ ಪೊಲೀಸು ಸಾರ್ವಜನಿಕರು ರಿಪೋರ್ಟ್ ಮಾಡಿರೋದ್ರ ಪೈಕಿ ಇಲ್ಲಿವರೆಗೆ 1034 ವಾಹನಗಳಿಗೆ ನಾವು ಸ್ಟಿಕ್ಕರ್ ಅಂಟಿಸಿದ್ದೀವಿ. ಕಳೆದ ಒಂದು ವಾರದಿಂದ ಸ್ಟಿಕ್ಕರ್ ನೋಟಿಸ್ ಅಂಟಿಸಿದ್ದೇವೆ. ಅದರಲ್ಲಿ 72 ಜನ ಬಂದು ವಾಪಸ್ಸು ವೆಹಿಕಲನ್ನು ತಗೊಂಡಿದ್ದಾರೆ. ಇನ್ನೂ 1000 ಜನ ತಗೊಂಡಿಲ್ಲ. ಅವ್ರದ್ದು ನಾವು ನೋಟಿಸ್ ಅಂಟಿಸಿ 7 ದಿನ ಅಲ್ಲ, ಒಂದು ಎಕ್ಸ್ಟ್ರಾ 8 ದಿನ ಕೊಟ್ಟು 8 ದಿನದ ನಂತರ ಇವತ್ತು ತೆರವು ಮಾಡುವ ಕಾರ್ಯಾಚರಣೆ ಆರಂಭ ಮಾಡಿದ್ದೇವೆ. ದಿನನಿತ್ಯ ಇನ್ನು ಮೇಲೆ ಯಾರ್ಯಾರ್ದು 8 ದಿನ 9 ದಿನ ಆಗುತ್ತೆ ಅಂಥ ವಾಹನಗಳನ್ನು ನಾವು ತೆರವು ಮಾಡಿ ಸಿಟಿಯನ್ನು ಒಂಥರ ಈ ಗಲೀಜು ವಾಹನಗಳು ಗುಜರಿ ನೋಡೋದಕ್ಕೆ ಗುಜರಿ ಥರ ಆಗಬಾರ್ದು, ಸಿಟಿನೂ ಗುಜರಿ ಆಗಬಾರ್ದು. ಅದು ಅವರು ಯಾರಾದರೂ ಗುಜರಿ ಬಿಸ್ನೆಸ್ ಮಾಡೋಂಗಿದ್ರೆ ಅಲ್ಲಿಗೆ ಹೋಗಿ ಕೊಡಿ. ನೀವು ಬೇಡ ಅಂತ ಹೇಳಿದ್ರೆ ಅದನ್ನು ಯಾರಿಗಾದ್ರೂ ಗುಜರಿವರೆಗೆ ಮಾರಾಟ ಮಾಡಿ. ರೋಡ್ ಮೇಲೆ ತಂದು ಬಿಸಾಕ್ಬಿಟ್ಟು ರಸ್ತೆಯನ್ನು ಗುಜರಿ ಮಾಡೋದಕ್ಕೆ ನಾವು ಸುಮ್ಮನೆ ಇರೋದಕ್ಕಾಗೋದಿಲ್ಲ ಈ ರೀತಿ ಮಾಡಿದಾಗ. ಹಾಗಾಗಿ ಇವತ್ತಿಂದ ನಾವು ವಾಹನಗಳನ್ನು ಇಲ್ಲಿಂದ ನಿರ್ಮೂಲನೆ ಮಾಡುವಂತಹ ಕಾರ್ಯಾಚರಣೆಯನ್ನು ಸಾಂಕೇತಿಕವಾಗಿ ಇವತ್ತು ಚಾಲನೆ ಕೊಟ್ಟಿದ್ದೇವೆ. ಇದನ್ನು GB ಅಧಿಕಾರಿಗಳು ಮತ್ತು ಟ್ರಾಫಿಕ್ ಪೊಲೀಸ್ನವರ ಸಹಯೋಗದಲ್ಲಿ ಇದನ್ನು ಮುಂದುವರಿಸ್ತೇವೆ. ಬೆಂಗಳೂರಿನಲ್ಲಿ ಸುಧಾರಣೆ ಕ್ರಮಗಳಲ್ಲಿ ಇದು ಕೂಡ ಒಂದು ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೇವೆ. ಒಂದಾದ ಮೇಲೆ ಒಂದು ಹೀಗೆ ಇನ್ನೂ ಅನೇಕ ಸಮಸ್ಯೆಗಳಿದ್ದಾವೆ, ಅವುಗಳ ಕಡೆಗೂ ಕೂಡ ಖಂಡಿತವಾಗಿ ಗಮನ ಕೊಡ್ತೇವೆ. ಆದರೆ ಜನನೂ ಸಹಕಾರ ಕೊಡಬೇಕು. ಈ ರೀತಿಯಾಗಿ ವಾಹನಗಳನ್ನು ಎಲ್ಲಂದರೆ ಅಲ್ಲಿ ಬಿಸಾಡೋದು ರೋಡ್ ಮೇಲೆ, ಬೆಂಗಳೂರು ಸುಧಾರಣೆ ಆಗಬೇಕು ಅಂತ ಹೇಳಿದ್ರೆ ಅದು ಏನೋ ದ್ವಂದ್ವ ಆಗುತ್ತೆ, ಅದು ಹಿಪಾಕ್ರಸಿ ಆಗುತ್ತೆ. ಬೆಂಗಳೂರು ಸುಧಾರಣೆ ಆಗಬೇಕು ಅಂದರೆ ಜನಗಳು ಸಹಕಾರ ಕೊಡಬೇಕು. ಈ ರೀತಿ ರಸ್ತೆಗಳಲ್ಲಿ ವಾಹನಗಳನ್ನು ಅನಾಥವಾಗಿ ಬಿಸಾಡೋದನ್ನು ನಿಲ್ಲಿಸಿ ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ, ಇಲ್ಲ ಗುಜರಿವರೆಗೆ ಮಾರಾಟ ಮಾಡಿ. ರೋಡು ಫುಟ್ಪಾತು ಜನಗಳಿಗೆ ಸೇರಿದ್ದು, ಅದನ್ನು ಅತಿಕ್ರಮಣ ಮಾಡಬೇಡಿ. ಆ ಥರ ನಿಮ್ಮ ಏರಿಯಾದಲ್ಲಿ ಎಲ್ಲಾದರೂ ಇದ್ದರೆ ಟ್ರಾಫಿಕ್ ಪೊಲೀಸ್ನ ಅಸ್ತ್ರಮ್ ಆ್ಯಪ್ ಮುಖಾಂತರ ದಯವಿಟ್ಟು ರಿಪೋರ್ಟ್ ಮಾಡಿ ಅದನ್ನು ವೆರಿಫಿಕೇಷನ್ ಮಾಡಿ ಅಲ್ಲೂ ಕೂಡ ನಾವು ಈ ಕ್ರಮ ತೆಗೆದುಕೊಳ್ತೇವೆ. ಒಂದು ವಾರ ನಾವು ಕಾದಿದ್ದೇವೆ, ನೋಟಿಸ್ ಕೊಟ್ಟು ಈಗ 72 ಜನ ತಗೊಂಡಿದ್ದಾರೆ. 72 ಜನಕ್ಕೆ ನಾವು ಅವ್ರು ವಾಪಸ್ ವಾಹನ ಕೊಟ್ಟಿದ್ದೇವೆ.
ಯಾವುದು ಏನು ಬರೀ 500 ರೂಪಾಯಿ ಏನೋ ದಂಡ ಅಷ್ಟೇ. 500 ರೂಪಾಯಿ ಕಟ್ಟಿಸ್ಕೊಂಡು ವಾಪಸ್ ಬಿಟ್ಕೊಟ್ಟಿದ್ದೇವೆ. ಆದರೂ ಕೂಡ ಅವರು ಎಚ್ಚರ ಆಗಲಿಲ್ಲ ಅಂತ ಹೇಳಿದ್ರೆ ಈಗ ಜನ ಏನು ಬೇಕಾದರೂ ಮಾಡ್ಬೋದು. ನಾವು ನಮಗೆ ಹೇಳೋರು ಇಲ್ಲ, ಕೇಳೋರು ಇಲ್ಲ, ನಾವು ಹೇಳ್ದಂಗೆ ನೀವು ಕೇಳಬೇಕು ಅಂತ ಹೇಳಿದ್ರೆ ಇಂಥ ಒಂದು ದೊಡ್ಡ ನಗರದಲ್ಲಿ ಆ ವ್ಯವಸ್ಥೆ ನಡೆಯೋದಿಲ್ಲ. ಕಾನೂನಿಗೆ ಗೌರವಿಸಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ತೇವೆ. ಅದನ್ನು GB ಅವರು ಸುಮಾರು ಜಾಗಗಳನ್ನ ಗುರುತಿಸಿದ್ದಾರೆ, ಬೇರೆ ಬೇರೆ ಕಳೆಗಳಲ್ಲಿ ಗುರುತಿಸಿದ್ದಾರೆ. ಉದಾಹರಣೆಗೆ ಒಂದು ಈಗ ಸೆಂಟ್ರಲ್ ಕಾರ್ಪೊರೇಷನ್ ಅವರು ಲಕ್ಸಂದ್ರದಲ್ಲಿ ಗುರುತಿಸಿದ್ದಾರೆ. ಈಸ್ಟ್ ಕಾರ್ಪೊರೇಷನ್ ಅವರು ಹೋಪ್ ಫಾರ್ಮ್ ಜಂಕ್ಷನಲ್ಲಿ ಒಂದು ಗೌರ್ಮೆಂಟ್ ಲ್ಯಾಂಡನ್ನು ಇದಕ್ಕೆ ಐಡೆಂಟಿಫೈ ಮಾಡಿದ್ದಾರೆ. ವೆಸ್ಟಲ್ಲಿ ಮೈಸೂರು ಲ್ಯಾಂಪ್ಸು ಮತ್ತು ಚಂದ್ರ ಲೇಔಟ್ ಒಂದು BDS ಸೈಟ್ ಇದೆ. ಯಡಿಯೂರು ಇಟ್ಮಡು ಹತ್ರ ಒಂದು ಬಸ್ ಸ್ಟಾಪ್ ಹತ್ರ ಒಂದು ಸೈಟ್ ಗುರುತಿಸಿದ್ದಾರೆ. ನಾರ್ತಲ್ಲಿ ಕೋಗಿಲ್ ಹತ್ರ ಒಂದು ಜಾಗ ಗುರುತಿಸಿದ್ದಾರೆ. ಸೌತಲ್ಲಿ ಅಲ್ಲೂ ಕೂಡ ರಾಗಿಗುಡ್ಡ ಮೆಟ್ರೋ ಹತ್ರ ಒಂದು ಸ್ಟೇಷನ್ ಇದೆ. ಕದ್ರೇನಹಳ್ಳಿ ಹತ್ರ